ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಪ್ರದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚನೆ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನ ಸಕಲ ಜೀವರಾಶಿಗಳಲ್ಲಿ ಭಗವಂತನಿದ್ದುಕೊಂಡು ಯಾವ ಥರನಾಗಿ ಎಲ್ಲರನ್ನೂ ಕೂಡ ಭಗವಂತ ನಿಯಮನ ಮಾಡ್ತಾನೆ, ಅವನ ಮಹಿಮೆ ಯಾವ ರೀತಿಯಾದದ್ದು ಎಂಬುದನ್ನು ಅರಿಯಲಿಕ್ಕೆ ಸಾಮಾನ್ಯವಾದಂತಹ ಜೀವರಾಶಿಗಳಿಗೆ ಅದು ಕಷ್ಟ ಸಾಧ್ಯ ಎಂಬುದನ್ನು ಜಗನ್ನಾಥದಾಸರು ಹೇಳುತ್ತಾರೆ. ಯಾಕೆ ಅಂತ ಕೇಳಿದ್ರೆ, ಆ ಭಗವಂತ ಅಕುಟಿಲಾತ್ಮಕ ಭಕುತ ಜನರಿಗೆ ಸುಖಾದನಿಸುವ ಸರ್ವಕಾಲದಿ ಈತನ ಮಹಾಮಹಿಮೆಗಳಿಗೆ ನಂಬೆ. ಆ ಭಗವಂತನ ಮಹಿಮೆ ಅದನ್ನು ಅರಿಯುವಂತಹದ್ದು ಪಾಮರರಿಗೆ ಅಸಾಧ್ಯ ಎಂಬುದನ್ನು ತಿಳಿಸ್ತಾರೆ. ಯಾಕೆ ಅಂತ ಕೇಳಿದ್ರೆ, ಭಗವಂತನ ಒಂದು ವಿಶಿಷ್ಟವಾದಂತಹ ಗುಣಧರ್ಮ ಏನು ಅಂತಂದರೆ, ಅವನು ಅಕುಟಿಲಾತ್ಮಕ ಪ್ರೋಜ್ಜಿತ ಕೈತವ ಅಂತ ಭಗವಂತನಿಗೆ ಭಾಗವತ ಕೊಡುವಂತಹ ಹೆಸರು. ಭಗವಂತನಲ್ಲಿ ಕಿತವತ್ವ ಎಂಬುದಿಲ್ಲ, ಅಂದರೆ ಮೋಸ ಮಾಡುವಿಕೆ ಎಂಬ ಧರ್ಮ ಭಗವಂತನಲ್ಲಿಲ್ಲ. ಮತ್ತೊಂದು ಅದೇ ಭಾಗವತ ಧಾಮ್ನಾಸ್ವೇನ ಸದಾ ನಿರಸ್ತಕುಹಕಂ. ಭಗವಂತನಲ್ಲಿ ನಿರಸ್ತಕುಹಕ, ಕುಹಕ ಎಂಬುದು ಇಲ್ಲವೇ ಇಲ್ಲ, ಅವನಲ್ಲಿ ಕುಹಕ ಎಂಬುದು ದೂರ ಅಂಥವನು ಎಂಬುದಾಗಿ ಭಗವಂತನಿಗೆ ಭಾಗವತ ಕೊಟ್ಟಿರತಕ್ಕಂತಹ ಹೆಸರು. ಅಂತಹ ಭಗವಂತನನ್ನು ಈ ರೀತಿಯಾಗಿ ಚಿಂತನೆ ಮಾಡಿ ನಾವು ಅವನನ್ನು ಒಲಿಸಿಕೊಳ್ಳಬೇಕು ಎಂಬುದನ್ನು ಹೇಳ್ತಾರೆ. ಅದಾದ ಮೇಲೆ ಭಗವಂತ ರಮಾಬ್ರಹ್ಮಾದಿಗಳಲ್ಲಿ ತಾನು ಇರ್ತಾನೆ. ಆ ರಮಾಬ್ರಹ್ಮಾದಿಗಳಲ್ಲಿ ಭಗವಂತ ಯಾವ ತೆರನಾಗಿ ಯಾವ ಅಂಶದಿಂದ ಆಗಿರ್ತಾನೆ ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾರೆ. ಶ್ರೀಲಕುಮಿವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ಅಂಶನಾಮದಿ ಲೀಲಗೈವತ ತೋರಿಕೊಳ್ಳದೆ ಕಾಲಿನೊಳು ಮೃತವಿದ್ದದರದಂತಿಪ್ಪ ತ್ರಿಸ್ಥಳದಿ. ಭಗವಂತ ಶ್ರೀ ಲಕುಮಿವಲ್ಲಭನು, ಭಗವಂತ ಲಕ್ಷ್ಮೀಪತಿಯಾಗಿರತಕ್ಕಂಥವನು, ಲಕ್ಷ್ಮೀವಲ್ಲಭನಾಗಿರತಕ್ಕಂತಹ ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದ್ರೆ, ವೈಕುಂಠ ಮಂದಿರದಲ್ಲಿ, ವೈಕುಂಠಾಲಯದಲ್ಲಿ. ಭಗವಂತನ ಮಂದಿರ ಯಾವುದು, ಭಗವಂತನ ವಾಸಸ್ಥಾನ ಯಾವುದು ಅಂತ ಕೇಳಿದ್ರೆ ವೈಕುಂಠಾಲಯ. ತಾನು ವೈಕುಂಠಾಲಯದಲ್ಲಿ ವಿರಾಜಮಾನನಾಗಿರ್ತಾನೆ. ಅಂತಹ ವಿರಾಜಮಾನನಾಗಿರತಕ್ಕಂತಹ ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಜನರೊಳಗೆ ಭಗವಂತ ಪ್ರಣವ ಪ್ರಕೃತಿ ಕಮಲಾಸನ ಬ್ರಹ್ಮ ಮೊದಲಾದಂತಹ ಎಲ್ಲ ಚೇತನರೊಳಗೆ ಮುಖ್ಯನಾಗಿ ಓಂಕಾರ, ಅದಾದ ಮೇಲೆ ಪ್ರಕೃತಿ, ಅದಾದ ಮೇಲೆ ಕಮಲಾಸನ್ನಾಗಿರ್ತಕ್ಕಂತಹ ಬ್ರಹ್ಮ, ಇವರಲ್ಲಿ ಎಲ್ಲ
ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಚೇತನರೊಳಗೆ ಎಲ್ಲ ಚೇತನ ರಾಶಿಗಳಲ್ಲಿ ಭಗವಂತ ಏನಾಗಿರ್ತಾನೆ, ಒಳಗಡೆ ಪ್ರವೇಶವನ್ನು ಮಾಡಿ ನೆಲೆಸಿದ್ದು ಮೂಲ ಕಾರಣ. ಅವನು ಏನಾಗಿದ್ದಾನೆ ಅಂತ ಕೇಳಿದ್ರೆ ಭಗವಂತ ಸಕಲಕ್ಕೂ ಕೂಡ ಮೂಲ ಕಾರಣನಾಗಿರ್ತಾನೆ ಭಗವಂತ. ಅಂತಹ ಮೂಲ ಕಾರಣನಾಗಿ ಇದ್ದುಕೊಂಡು ಅಲ್ಲಿ ಅಂಶನಾಮದಿ, ಅಲ್ಲಿ ಅಂಶನಾಮಕನಾಗಿ ಅವನಿರ್ತಾನೆ. ಅಂಶನಾಮದಿ ಲೀಲೆಗೈಯುತ ತಾನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಲೀಲೆಗಳನ್ನು ತಾನು ಮಾಡ್ತಾ, ಯಾಕೆಂತ ಕೇಳಿದ್ರೆ ಭಗವಂತನಿಗೆ ಅವನ ಸ್ವಭಾವ, ಲೀಲೆ ಎಂಬುದು ಭಗವಂತನ ಸ್ವಾಭಾವಿಕವಾಗಿರತಕ್ಕಂತಹ ಗುಣ. ಅಂತಹ ಸ್ವಾಭಾವಿಕವಾಗಿರತಕ್ಕಂತಹ ಗುಣ ಆ ಭಗವಂತನಲ್ಲಿರ್ತದೆ. ಲೀಲೆಗೈಯುತ ತೋರಿಕೊಳ್ಳದೆ, ಭಗವಂತನ ತೋರಿಕೊಳ್ಳೋದಿಲ್ಲ. ತಾನು ಏನು ಇದ್ದರೂ ಕೂಡ ತನ್ನ ಯಾವುದೇ ರೀತಿಯಾಗಿರತಕ್ಕಂತಹ ಒಂದು ಭಗವಂತನ ಇರುವಿಕೆ ನಮಗೆ ಗೊತ್ತಾಗುವುದಿಲ್ಲ. ಅದನ್ನು ನಾವು ಅನುಸಂಧಾನ ಮಾಡಿಕೊಳ್ಳಬೇಕು. ಲೀಲೆಗೈಯುತ ತೋರಿಕೊಳ್ಳದೆ ಪಾಲಿನೊಳು ಘೃತವಿದ್ದ ತರದಂತಿಪ್ಪ. ಹೇಗಿರ್ತಾನೆ ಭಗವಂತ ಅಂತ ಕೇಳಿದ್ರೆ ಹಾಲಿನಲ್ಲಿ ಘೃತ. ಹಾಲಿನಲ್ಲಿ ಘೃತ ಎಂಬುದು ಸಹಜವಾಗಿ ಇರ್ತದೆ. ಯಾಕೆ ಅಂತ ಕೇಳಿದರೆ ಹಾಲಿನಲ್ಲಿರುವಂತಹ ಘೃತ ಅದು ಯಾವ ರೀತಿಯಾಗಿ ನಮಗೆ ಅದನ್ನು ಅನುಭವಿಸುವಂತಹದ್ದು ಅಂತ ಕೇಳಿದರೆ, ಪಾಲಿನ ಹಾಲು ಅದಕ್ಕೆ ಬೇಕಾಗಿರತಕ್ಕಂತಹ ಸಂಸ್ಕಾರವನ್ನು ಮಾಡ್ತಾ 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 ಹೋದಾಗ ಅದರಲ್ಲಿರ್ತಕ್ಕಂತಹ ಘೃತ ನಮಗೆ ಗೊತ್ತಾಗುವಂತಹದ್ದು. ಹಾಲನ್ನು ತರಬೇಕು, ಅದನ್ನು ಕಾಯಿಸಬೇಕು. ಕಾಯಿಸಿದಾಗ ಅದರಲ್ಲಿ ಮೇಲ್ಪದೆಯ ಕೆನೆ, ಆ ಕೆನೆಯನ್ನು ಅದನ್ನು ಹೆಪ್ಪು ಹಾಕಿ ಅದನ್ನು ಮೊಸರು ಮಾಡಬೇಕು. ಮೊಸರನ್ನು ಕಡೆದಾಗ ಬೆಣ್ಣೆ ಬರ್ತದೆ. ಬೆಣ್ಣೆಯಿಂದಾಗಿ ಅದನ್ನು ಕಾಸಿದಾಗ ಅದರಿಂದ ತುಪ್ಪ ಬರುವಂತಹದ್ದು. ಇದು ಮೂಲ ಯಾವುದರಲ್ಲಿತ್ತು ಅಂತ ಕೇಳಿದ್ರೆ ಹಾಲಿನಲ್ಲಿಯೇ ಇದ್ದದ್ದು. ಘೃತ ಎಂಬುದು ಹಾಲಿನಲ್ಲಿಯೇ ಇದ್ದದ್ದು. ಆದರೆ ಅದನ್ನು ಅನುಭವಿಸಿದ್ದು, ಅದು ಗೊತ್ತಾಗಿದ್ದು ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ಬೇಕಾಗಿರತಕ್ಕಂತಹ ಒಂದಷ್ಟು ಪ್ರೋಸೆಸ್ ಅದನ್ನು ಮಾಡಿದಾಗ ನಮಗೆ ಗೊತ್ತಾಯಿತು. ಅದಕ್ಕೋಸ್ಕರ ಲೀಲೆಗೈಯುತ ತೋರಿಕೊಳ್ಳದೆ ಪಾಲಿನೊಳು ಘೃತವಿದ್ದ ತೆರದಂತಿಪ್ಪ. ಹಾಲಿನಲ್ಲಿ ಘೃತ ಯಾವ ತೆರನಾಗಿರ್ತದೋ ಆ ರೀತಿಯಾಗಿ ಭಗವಂತನಿರ್ತಾನೆ. ತ್ರಿಸ್ಥಳದಿ ಎಲ್ಲಿರ್ತಾನೆ ಕೇಳಿದ್ರೆ ಭಗವಂತ ವೈಕುಂಠ, ಪ್ರಣವ, ಪ್ರಕೃತಿ ಎಲ್ಲರಲ್ಲಿಯೂ ಕೂಡ, ಬ್ರಹ್ಮಾದಿ ಎಲ್ಲ ಚೇತನ ರಾಶಿಗಳಲ್ಲಿಯೂ ಕೂಡ ಭಗವಂತ ತಾನಿರ್ತಾನೆ ಅಂತ ಹೇಳ್ತಾರೆ. ಇದರಲ್ಲಿ ಮೊದಲು ಈ ಮಾತು ಬಂದಿತ್ತು. ಅದೇನು ಅಂತ ಕೇಳಿದ್ರೆ ನವನೀತ ಘೃತಸ್ಥದಂತೆ ಅಂತ. ನವನೀತದಲ್ಲಿ ಘೃತ, ಬೆಣ್ಣೆಯಲ್ಲಿರ್ತಕ್ಕಂತಹ ಘೃತ. ನವನೀತದಲ್ಲಿರ್ತಕ್ಕಂತಹ ಘೃತ ಅದು ವಾಯುದೇವರಲ್ಲಿ ಅಂತರ್ಯಾಮಿಯಾಗಿರತಕ್ಕಂತಹ ರೂಪ ಅಂತ. ವಾಯುದೇವರಲ್ಲಿ ಭಗವಂತ ಅಂತರ್ಯಾಮಿಯಾಗಿರ್ತಾನೆ. ಅದಕ್ಕೋಸ್ಕರ ಹೀಗೆ ಆ ಭಗವಂತ ಬೇಕಾದಷ್ಟು ಬೇಕಾಗಿದ್ದ ರೀತಿಯಲ್ಲಿ ತಾನಿದ್ದುಕೊಂಡು ತಾನು ಅವ್ಯಕ್ತನಾಗಿ ಸಕಲ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತ ಅವ್ಯಕ್ತ. ಭಗವಂತನಿಗೆ ಹೆಸರೇ ಅವ್ಯಕ್ತ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ವ್ಯಕ್ತವಲ್ಲದೇ ಇರತಕ್ಕಂತಹ ಸ್ವರೂಪ ಭಗವಂತನದ್ದು. ಭಗವಂತನನ್ನು ಕಾಣಬೇಕು ಅಂತಾದರೆ ವ್ಯಕ್ತನಾಗೋದಿಲ್ಲ. ಹಾಗೆ ಅಂತೇಳಿ ವ್ಯಕ್ತನೇ ಆಗೋದಿಲ್ವೋ? ಅಲ್ಲ, ಭಗವಂತನ ಅವ್ಯಕ್ತ. ಚೆನ್ನಾಗಿ ಯಾರು ಉಪಾಸನೆ ಮಾಡುತ್ತಾರೆ ಅವರಿಗೆ ವ್ಯಕ್ತನಾಗ್ತಾನೆ. ಯಾರಲ್ಲಿ ಉಪಾಸನೆ ಎಂಬುದು ಇಲ್ಲವೋ ಅವರಿಗೆ ಭಗವಂತ ವ್ಯಕ್ತನಾಗುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಅವ್ಯಕ್ತ ಅಂತ ಅನಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಆ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ನಮ್ಮ ಅನುಗ್ರಹವನ್ನು ನಾವು ಪಡೆದುಕೊಳ್ಳಬೇಕು ಎಂಬುದಾಗಿ ಜಗನ್ನಾಥದಾಸರು ನಮ್ಮ ಪರವಾಗಿ ಹೇಳ್ತಾರೆ. ಇದನ್ನು ನಾವು ಉಪಾಸನೆ ಮಾಡಿಕೊಂಡು ಭಗವಂತನ ಪ್ರಕಟನಾಗದೇ ಇರತಕ್ಕಂಥವನು,
ಭಗವಂತನ ಸ್ವರೂಪವನ್ನು ನಾವು ಅರಿತುಕೊಳ್ಳಬೇಕು ಎಂಬುದಾಗಿ ಹೇಳಿ ಮುಂದೆ ಕೃತತ್ರೇತಾ ದ್ವಾಪರ ಯುಗದಲ್ಲಿ ಭಗವಂತ ಅವತಾರವನ್ನು ಮಾಡಿದ. ಕೃತತ್ರೇತಾ ದ್ವಾಪರ ಯುಗದಲ್ಲಿ ಭಗವಂತ ಅವತಾರವನ್ನು ಮಾಡಿ ಏನು ಮಾಡಿದ ಅಂತ ಕೇಳಿದರೆ, ಭಗವಂತನ ಅವನು ಪ್ರಾದುರ್ಭಾವ, ಅವನು ಹುಟ್ಟುವಿಕೆ ಭಗವಂತನಿಗೆ ಇಲ್ಲವೇ ಇಲ್ಲ. ಭಗವಂತನದ್ದು ಅವತಾರ, ಏನಿದ್ರೂ ಕೂಡ ಭಗವಂತ ಅವತಾರವನ್ನು ಮಾಡ್ತಾನೆ. ಯಾಕೋಸ್ಕರ ಅವತಾರವನ್ನು ಮಾಡ್ತಾನೆ ಅಂತ ಕೇಳಿದ್ರೆ, ಲೋಕದಲ್ಲಿ ಯಾವುದನ್ನು ತೋರಿಸಿಕೊಡಬೇಕು ಲೋಕದ ಜನರಿಗೆ, ಅದಕ್ಕೋಸ್ಕರವಾಗಿ ಭಗವಂತ ಅವತಾರಾದಿಗಳನ್ನು ಮಾಡ್ತಾನೆ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ, 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ. ಭಗವಂತ ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಿದ್ದು ಯಾಕೆ? ಭಗವಂತ ಅವತಾರವನ್ನು ಮಾಡಿದ್ದು ಏನು ಕೇಳಿದರೆ, 3 ಯುಗದಲ್ಲಿ ಕೃತತ್ರೇತಾ ದ್ವಾಪರ ಯುಗದಲ್ಲಿ ಭಗವಂತ ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಿ ಯಾಕೆ ಅವತಾರ ಮಾಡಿದ? ಸೂರಿಗಳ ಸಂತೈಸಿ, ಯಾರು ಜ್ಞಾನಿಗಳಿದ್ದಾರೆ ಅವರಿಗೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡಿದ. ಮತ್ತು ದ್ವಿತೀಯ ಕುಮಾರಕರ ಸಂಹರಿಸಿ, ದ್ವಿತೀಯಿಂದ ಬಂದಿರತಕ್ಕಂತಹ ದ್ವಿತೀಯಾದ ದಾನವಾಹ, ಆ ದ್ವಿತೀಯಲ್ಲಿ ಹುಟ್ಟಿರತಕ್ಕಂಥವರ ದೈತ್ಯರನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಿ ಯಾಕೆ ಅವತಾರ ಮಾಡಿದ್ದು ಕೇಳಿದ್ರೆ, ಧರ್ಮವನ್ನುಳುಹಬೇಕೆಂದು, ಧರ್ಮ ಉಳಿಬೇಕು, ಧರ್ಮ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಧರ್ಮದ ಪ್ರತಿಷ್ಠಾಪನೆಗೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡಿದ. ಧರ್ಮವನ್ನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು, ಭಗವಂತ ಪರಮ ಕಾರುಣಿಕ. ಭಗವಂತನಿಗೆ ಕಾರುಣ್ಯ ಎಂಬುದು ಅನಂತವಾಗಿ ಅಪಾರವಾಗಿರತಕ್ಕಂತಹದ್ದು. ಯಾರು ತನ್ನವರು ಅಂತ ಇದ್ದಾರೋ ಅವರನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಭಗವಂತ ಪರಮ ಕಾರುಣಿಕ. ಭೂಮಿಯೊಳು ನಿಜ ಪರಿವಾರ ಸಹಿತ ಬರೆಸಿ ತಾನು ಅವತಾರವನ್ನು ಮಾಡ್ತಾನೆ ಅಂತಾದರೆ ಸಾಮಾನ್ಯವಾಗಿ ಅವತಾರ ಅಲ್ಲ, ತನ್ನ ಎಲ್ಲ ಪರಿವಾರವನ್ನು ಬ್ರಹ್ಮಾದಿಗಳಿಂದ ಹಿಡಿದುಕೊಂಡು ಲಕ್ಷ್ಮೀದೇವಿ, ಬ್ರಹ್ಮ, ವಾಯು ಎಲ್ಲ ಉಳಿದಂತಹ ದೇವತೆಗಳಿಂದ ಸಹಿತವಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಬಹುವಿಧ ಅವತಾರವನ್ನು ಮಾಡಿ ತಾನು ನರವತ್ ಪ್ರವೃತ್ತಿಯ, ಭಗವಂತ ನರದಲ್ಲಿ ಮನುಷ್ಯನಿಗೆ ಹುಟ್ಟಿದಾಗ ತನ್ನ ರೂಪವನ್ನೇ ಯಾವ ರೀತಿಯಾಗಿ ಆಗಬೇಕು ಆ ರೀತಿಯಾಗಿರತಕ್ಕಂತಹ ಪ್ರವೃತ್ತಿಯನ್ನು ತೋರಿಸ್ತಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವ, ಪರಿತ್ರಾಣಾಯ ಸಾಧೂನಾಂ ಅಂತ. ತಾನು ಯಾಕೆ ಅವತಾರವನ್ನು ಮಾಡೋದು ಅಂತ ಕೇಳಿದ್ರೆ, ಸಾಧೂನಾಂ ಪರಿತ್ರಾಣಾಯ ಮತ್ತು ವಿನಾಶಾಯ ದುಷ್ಕೃತ. ಯಾರು ದುಷ್ಟರಿದ್ದಾರೆ ಅವರ ವಿನಾಶ ಆಗಬೇಕು, ಸಜ್ಜನರು ಬದುಕಬೇಕು. ಅದಕ್ಕೋಸ್ಕರವಾಗಿ ಮತ್ತೊಂದು ಮುಖ್ಯವಾಗಿ ತನ್ನ ಏಮ್ ಏನು ಅಂತ ಕೇಳಿದ್ರೆ, ಧರ್ಮ ಸಂಸ್ಥಾಪನಾರ್ಥ. ಧರ್ಮ ಯಾವತ್ತೂ ಕೂಡ ನಾಶ ಆಗಬಾರದು. ಧರ್ಮ ಎಂಬುದು ಒಳ್ಳೆ ರೀತಿಯಲ್ಲಿ ಅದು ಇರಬೇಕು. ಅದಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ ಅಂತ. ಇಲ್ಲೇ ಭಗವಂತ ಕೃಷ್ಣನಾಗಿ ಬಂದ, ರಾಮನಾಗಿ ಬಂದ, ಬೇರೆ ಬೇರೆ ಕಪಿಲ, ದತ್ತಾತ್ರೇಯ ಹೀಗೆಲ್ಲ ಅವತಾರ ಮಾಡಿದ. ಭಗವಂತ ಅವತಾರ ಮಾಡಿದ್ದನ್ನು ಯಾಕೆ ಅವನು ಅವತಾರ ಮಾಡಿದ್ದು ಅಂತ ಕೇಳಿದರೆ, ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ ಹೇಳಿಕೊಂಡು ನಮಗೆ ತಾತ್ಪರ್ಯ ನಿರ್ಣಯ ಹೇಳ್ತದೆ. ಏನು ಅಂತ ಕೇಳಿದರೆ, ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ. ಭಗವಂತ ಅವತಾರವನ್ನು ತಾಳ್ತಾನೆ. ಆ ಅವತಾರವನ್ನು ತಾಳುವಾಗ ಮನುಷ್ಯ ರೂಪದಿಂದ ಕೆಲವು ಸಂದರ್ಭದಲ್ಲಿ ತಾಳ್ತಾನೆ. ಕೃಷ್ಣನಾಗಿ ಬಂದ, ರಾಮನಾಗಿ ಬಂದ, ಕಪಿಲ, ದತ್ತಾತ್ರೇಯ ಈ ರೀತಿಯಾಗಿ ತಾನು ಅವತಾರವನ್ನು ತಾಳಿದ. ಅಲ್ಲಿ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣ. ಭಗವಂತ ಆ ರೂಪದಿಂದ ಯಾಕೆ ಬಂದ ಕೇಳಿದ್ರೆ, ಮರ್ತ್ಯರಿಗೆ, ಯಾರು ಮರ್ತ್ಯರಿದ್ದಾರೆ ಅವರಿಗೆ ಭಗವಂತ
ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ, ಶಿಕ್ಷಣೆಯನ್ನು ನೀಡುವುದಕ್ಕೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡಿದ. ಅದಕ್ಕೋಸ್ಕರ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಧರ್ಮೋ ಹಿ ಸರ್ವವಿದುಷಾಪಿ ದೈವತಾನಾಂ ಪ್ರಾಪ್ತೇಶು ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ ಹೇಳಿಕೊಂಡು, ಜನನೇ ನರವತ್ ಪ್ರವೃತ್ತಿ, ಭಗವಂತ ನರನಾಗಿ ಬಂದಾಗ ನರವತ್ ಪ್ರವೃತ್ತಿ, ಮರ್ತ್ಯಾವತಾರಸ್ತಿಯ ಮರ್ತ್ಯ ಶಿಕ್ಷಣ, ಇದೆಲ್ಲವೂ ಕೂಡ ಭಗವಂತ ಮನುಷ್ಯನಾಗಿ ಅವತಾರವನ್ನು ಮಾಡಿದಾಗ ಮನುಷ್ಯ ರೀತಿಯಾಗಿರತಕ್ಕಂತಹ ಒಂದಷ್ಟು ಆಚರಣೆಗಳನ್ನು ಮಾಡ್ತಾನೆ, ನರವತ್ ಪ್ರವೃತ್ತಿ ಅಂತ. ಅದಾದ ಮೇಲೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದು ಧರ್ಮ. ಭಗವಂತ ಯಾಕೆ ಅವತಾರವನ್ನು ಮಾಡಿದ ಅಂತ ಕೇಳಿದ್ರೆ, ಧಾರ್ಮಿಕವಾಗಿರತಕ್ಕಂತಹ ಧರ್ಮ ಎಂಬುದು ಉಳಿಯಬೇಕು, ಧಾರ್ಮಿಕತನ ಎಂಬುದು ಉಳಿಯಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವತಾರವನ್ನು ಮಾಡ್ತಾನೆ. ಹೀಗೆ ಆ ನರವತ್ ಪ್ರವೃತ್ತಿ, ಮನುಷ್ಯನಾಗಿ ಹುಟ್ಟಿದಾಗ ಮನುಷ್ಯ ರೀತಿಯಾಗಿರತಕ್ಕಂತಹ ಧರ್ಮಗಳನ್ನು, ಮನುಷ್ಯ ರೀತಿಯಾಗಿರತಕ್ಕಂತಹ ಆಚರಣೆಗಳನ್ನು, ಮನುಷ್ಯ ರೀತಿಯಾಗಿರತಕ್ಕಂತಹ ಗುಣಧರ್ಮಗಳನ್ನು ಭಗವಂತ ತೋರಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಂತನನ್ನು ಹೀಗೆ ನಾವು ಉಪಾಸನೆ ಮಾಡಬೇಕು. ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ, ಎಲ್ಲ ಚೇತನ ರಾಶಿಗಳಲ್ಲಿ ಭಗವಂತ ಚೇತನ ರಾಶಿಗಳಲ್ಲಿ ನರರೀತಿಯಾಗಿರ್ತಕ್ಕಂತಹ ಪ್ರವೃತ್ತಿಯನ್ನು ಭಗವಂತ ತೋರಿಸಿದ ಅಂತ. ಭಗವಂತನಿಗೆ ಅವತಾರ 3 ಕಾಲದಲ್ಲಿ ಮಾತ್ರ. ಅದನ್ನೇ ಮಹಾಮಧ್ವರ್ಯದಲ್ಲಿ ಪಂಡಿತಾಚಾರ್ಯ ಹೇಳ್ತಾರೆ, ನಾತಕ್ಕಲೋ ತ್ರಿಯೋಗಹೂತಿ ಅನುಪಭೂಷು ಅಂತ ಹೇಳಿಕೊಂಡು ಆ ಭಗವಂತನನ್ನು ಅಲ್ಲಿ 3 ಅವತಾರ, ತ್ರಿಯುಗಹೂತಿ, 3 ಯುಗದಲ್ಲಿ ಅವತಾರ ಮಾಡಲು ಉಳ್ಳ ಯೋಗ್ಯನು ಭಗವಂತ. ಎಲ್ಲ ಬೇಕಾದಷ್ಟು ಅವನಿಗೆ ಆ ಯುಗ ಯುಗ ಅಂತಿಲ್ಲ, ಭಗವಂತ ಎಲ್ಲ ಯುಗಗಳಲ್ಲೂ ಬೇಕಾದ ಅವತಾರವನ್ನು ಮಾಡ್ತಾನೆ. ಆದರೆ ಪ್ರಮುಖವಾಗಿ ಕೃತತ್ರೇತ ದ್ವಾಪರ ಯುಗದಲ್ಲಿ ಭಗವಂತ ಅವತಾರವನ್ನು ತಾಳಿ ಏನು ಮಾಡ್ತಾನೆ ಕೇಳಿದರೆ, ಆ ರೀತಿಯಾಗಿರ್ತಕ್ಕಂತಹ ಧರ್ಮಗಳನ್ನು ತೋರಿಸಿಕೊಡ್ತಾನೆ. ದ್ವಾಪರದಲ್ಲಿ ಕೃತಯುಗದಲ್ಲಿ ಭಗವಂತ ಅವತಾರವನ್ನು ಮಾಡಿದ, ತ್ರೇತಾಯುಗದಲ್ಲಿ ಬಂದ, ದ್ವಾಪರದಲ್ಲಿ ಬಂದ, ಇನ್ನು ಕಲಿಯುಗದಲ್ಲಿ ಆಗುವಾಗ ಕೊನೆಯ ವ್ಯವಸ್ಥೆಯಲ್ಲಿ ಭಗವಂತ ಬರ್ತಾನೆ. ಆದರೆ ಭಗವಂತನಿಗೆ ಹೆಸರು ಏನು ಕೇಳಿದ್ರೆ ತ್ರಿಯುಗಹೂತಿ, ಅವನಿಗೆ 3 ಯುಗದಲ್ಲಿ ಮಾತ್ರ ಭಗವಂತನಿಗೆ ಅವತಾರವನ್ನು ನಾವು ಹೇಳುವಂತಹದ್ದು. ಆದರೆ ಅವತಾರವನ್ನು ಮಾಡಬಾರದು ಅಂತಲ್ಲ, ಭಗವಂತನ ಯುಗದ ನಿಯಮ ಆ ರೀತಿಯಾದಂಥದ್ದು. ಅದಕ್ಕೋಸ್ಕರ ಹೀಗೆ 3 ರೀತಿಯಾಗಿರತಕ್ಕಂತಹ ಯುಗದಲ್ಲಿ ಬಂದವನು. ಹೀಗೆ ಬಂದಾಗ ಏನು ಮಾಡ್ತಾನೆ ಕೇಳಿದ್ರೆ, ಮನುಷ್ಯರಂತೆ ಭಗವಂತ ಆಡ್ತಾನೆ. ರಾಮನಾಗಿ ಬಂದಾಗ ಬೇರೆ ಬೇರೆ ದುಃಖವನ್ನು ತೋಡಿಕೊಂಡ, ಸೀತೆಯನ್ನು ರಾವಣ ಅಪಹಾರ ಮಾಡಿದಾಗ ಸಹಜವಾಗಿ ಲೌಕಿಕವಾಗಿರ್ತಕ್ಕಂತಹ ನಟನೆಯನ್ನು ಭಗವಂತ ಮಾಡಿದ. ಹೆಂಡತಿಯನ್ನು ಕಳೆದುಕೊಂಡಂತೆ ಭಗವಂತ ನಟನೆಯನ್ನು ಮಾಡಿದ. ಹೀಗೆ ಅವ ನಟನೆಗಳನ್ನು ಮಾಡಿದ್ದಾನಲ್ವ. ಯಾಕೆ ಮಾಡಿದ್ದ ಕೇಳಿದರೆ ಅದಕ್ಕೆ ಹೇಳ್ತದೆ, ಯುಗಾವತಾರತ್ವಾತ ಯುಗೋ ವಿಷ್ಣುರುಚ್ಯತೆ. ಭಗವಂತನನ್ನು ಮಾನುಷೋ ಧರ್ಮೋ ದೇವ ಅಪಿ ಮಾನುಷೇ ಮನುಷ್ಯವತ್ ಪ್ರವರ್ತಂತೆ ನೈವೈಶ್ವರ್ಯ ಪ್ರಕಾಶನಃ. ಭಗವಂತ ಅದೇ ಗುಣಧರ್ಮಗಳನ್ನು, ಅದೇ ರೀತಿಯಾಗಿರತಕ್ಕಂತಹ ಗುಣಧರ್ಮಗಳನ್ನು ಭಗವಂತ ತೋರಿಸಿಕೊಡ್ತಾನೆ ಅಂತ. ಮನುಷ್ಯಂ ಧರ್ಮ, ಮನುಷ್ಯನಾಗಿ ಬಂದಾಗ ಮನುಷ್ಯ ಧರ್ಮಗಳನ್ನು, ದುಃಖವನ್ನು ಪಡ್ತಾನೆ, ಆಳ್ತಾನೆ, ಕಳೆದುಕೊಂಡವರಂತೆ ಇರ್ತಾನೆ. ಹೀಗೆ ಗುಣಧರ್ಮಗಳನ್ನು ಭಗವಂತ ತೋರಿಸ್ತಾನೆ. ಆದರೆ ಯಾವುದೂ ಕೂಡ ಅವನಿಗೆ ಇಲ್ಲವೇ ಇಲ್ಲ. ಮನುಷ್ಯ ದೇವಾಪಿ ಮಾನುಷೇ, ಅವನು ಕರ್ಮಾಚರಣೆಯನ್ನು ಮಾಡ್ತಾನೆ. ಅದು ಯಾಕೆ ಅಂತ ಕೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಕೃಷ್ಣ ಹೇಳಿದ್ದೇ ಮಾತಿದೆ. ಅದೇನು ಅಂತ ಕೇಳಿದ್ರೆ, ಯದಿಹ್ಯಂ ನ ವರ್ತೇಯಂ ಚಾತುಕರ್ಮ ನಿತಂತ್ರಿತ ಮಮವರ್ತ್ನಾನು ವರ್ತಂತೆ ಮನುಷ್ಯ ಪಾರ್ಥರ್ವಶಃ ಉತ್ಸೀದೇಯುಡಿಮೇ ಲೋಕಾ ನ ಕುರ್ಯಾಂ ಕರ್ಮಚೇದಹಂ ಸಂಕರಸ್ಯ ಕರ್ತ ಸ್ಯಾಂ ಉಪಹನ್ಯಾರ್ಮಾಃ ಪ್ರಜಾಃ. ಇದು ಕೃಷ್ಣನ ಮಾತು. ಏನು ಅಂತ ಕೇಳಿದ್ರೆ, ಭಗವಂತ ಈ ಕರ್ಮಗಳನ್ನೆಲ್ಲ ಆಚರಣೆ ಮಾಡ್ತಾನೆ. ಹುಟ್ಟಿದಾಗ ಅಳ್ತಾನೆ, ಈ ರೀತಿಯಾಗಿ ಬೇರೆ ಬೇರೆ ಕೆಲವು ಕರ್ಮಗಳನ್ನು ಮಾಡ್ತಾನೆ. ಭಗವಂತ ಕೃಷ್ಣ ತನ್ನ
ಸಂಧ್ಯಾವಂದನೆ ಪೂಜಾ ಇತ್ಯಾದಿಗಳನ್ನು ಮಾಡಿದ ಅಂತ ಹೇಳ್ತಾರೆ. ರಾಮದೇವರು ತನ್ನ ತಂದೆಯಾಗಿರ್ತಕ್ಕಂತಹ ದಶರಥ ಕಾಲ ಆದಾಗ ದಶರಥನ ಶ್ರಾದ್ದಾದಿಗಳನ್ನು ಮಾಡಿದ ಅಂತ ಎಂಬಂತಹ ಮಾತುಗಳನ್ನೆಲ್ಲ ಹೇಳ್ತಾರೆ. ಭಗವಂತ ಯಾಕೆ ಮಾಡಬೇಕಿತ್ತು? ಇದು ಯಾವುದೂ ಕೂಡ ಅವನಿಗೆ ಇಲ್ಲ ಅಲ್ವಾ, ಆದರೂ ಕೂಡ ಭಗವಂತ ಮಾಡಿದಲ್ವ. ಯಾಕೆ ಮಾಡಿದ ಅಂತ ಕೇಳಿದ್ರೆ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದಂತಹ ಮಾತಿದೆ. ಏನು ಅಂತ ಕೇಳಿದ್ರೆ, ಯದಿ ಹಯಂ ನವರ್ತೇಯಂ, ಒಂದು ವೇಳೆ ಯದಿ ಅಯಂ ನವರ್ತೇಯಂ, ನಾನು ಒಂದು ವೇಳೆ ಈ ಕರ್ಮಗಳನ್ನು ಮಾಡಿಲ್ಲ ಅಂತಾದರೆ, ಅತಂತ್ರಿತ, ನಾನು ಯಾವುದೋ ಒಂದು ಉದ್ದೇಶದಿಂದಾಗಿ ಮಾಡಿಲ್ಲ ಅಂತಾದರೆ, ಅಮವರ್ತ್ಮಾನುವರ್ತಂತೆ, ಮನುಷ್ಯರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನನ್ನ ದಾರಿಯನ್ನು ಹಿಡಿತಾರೆ. ಕೃಷ್ಣನೇ ಮಾಡಲಿಲ್ಲ, ದೊಡ್ಡವರೇ ಮಾಡಲಿಲ್ಲ, ಚಿಕ್ಕವರು ಯಾಕೆ ಮಾಡಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ, ಯದ್ಯದಾಚರತಿ ಶ್ರೇಷ್ಠ ತದೇವ ಇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕ ಸದನು ವರ್ತದೆ. ಇದು ಕೃಷ್ಣನ ಮಾತು. ಏನು ಅಂತ ಕೇಳಿದ್ರೆ, ಯದ್ಯದಾಚರತಿ ಶ್ರೇಷ್ಠ, ದೊಡ್ಡವರು ಏನು ಮಾಡ್ತಾರೋ ಅದನ್ನು ಉಳಿದವರು ಮಾಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತದೇವ ಇತರೋ ಜನ, ಅದನ್ನೇ ಉಳಿದವರು ಮಾಡಿಕೊಂಡು ಬರುವಂತಹದ್ದು. ಒಂದು ವೇಳೆ ನಾನು ಯಾವುದನ್ನು ಮಾಡಲಿಲ್ಲ, ನಾನು ಎಲ್ಲವನ್ನೂ ಬಿಟ್ಟೆ ಅಂತಾದರೆ ನನ್ನ ಮಗ ಯಾಕೆ ಮಾಡ್ತಾನೆ? ನಾನೇ ಸಂಧ್ಯಾವಂದನೆ ಮಾಡೋದಿಲ್ಲ, ನಾನೇ ದೇವರ ಪೂಜೆಯನ್ನು ಮಾಡೋದಿಲ್ಲ, ನಾನೇ ಓದೋದಿಲ್ಲ, ನಾನೇ ಯಾವುದನ್ನು ಕೂಡ ಮಾಡೋದಿಲ್ಲ ಅಂತಾದರೆ ನನ್ನ ಮಗನಿಗೆ ಓದು ಅಂತ ಹೇಳಿದರೆ ಅವನು ಯಾಕೆ ಓದ್ತಾನೆ? ನಾನು ಅವನನ್ನು ದೇವರ ಪೂಜೆ ಮಾಡು ಅಂತ ಹೇಳಿದರೆ ಅವನನ್ನು ಅದನ್ನು ಮಾಡು ಅಂತ ಹೇಳಿದ್ರೆ ಅವನು ಯಾಕೆ ಮಾಡ್ತಾನೆ? ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಆಚರಿತ ಶ್ರೇಷ್ಠ ತದೇವ ಇತರೋ ಜನ, ಉಳಿದವರು ಕೂಡ ಅವನನ್ನು ಅನುಸರಿಸಿಕೊಂಡೇ ಹೋಗುವಂತಹದ್ದು. ಸಯತ್ ಪ್ರಮಾಣಂ ಕುರುತೆ, ಅವನು ಯಾವುದನ್ನು ಪ್ರಮಾಣ, ದೊಡ್ಡವರು ಪ್ರಮಾಣ ಅಂತ ಹೇಳಿದ ಮೇಲೆ ತಂದೆ ಮಾಡೋದಿಲ್ಲ, ಮಗ ಮಾಡಿ ಏನಾಗಬೇಕ್ರಿ? ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಸಾಕು, ನಾನು ಓದೋದಿಲ್ಲ, ನನಗಿದೆಲ್ಲ ಯಾವುದೂ ಬೇಡ, ಇದೆಲ್ಲ ಮೂಢನಂಬಿಕೆ ಅಂತ ಹೇಳಿಕೊಂಡು ನಾನು ಹೇಳಿದೆ ಅಂತ ಹೇಳಿದ್ರೆ ನನ್ನ ಮಗನೂ ಕೂಡ ಅದನ್ನೇ ಹೇಳಿಕೊಂಡು ಬರ್ತಾನೆ ಹೊರತು ಹೊಸದಾಗಿ ಏನು ಹೇಳೋದಿಲ್ಲ. ಅದಕ್ಕೋಸ್ಕರ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತದೆ. ನಾನು ಯಾವುದನ್ನು ಪ್ರಮಾಣ ಅಂತ ಹೇಳ್ತೇನೆ, ದೊಡ್ಡವರು ಯಾವುದು ಪ್ರಮಾಣ ಅಂತ ಹೇಳ್ತಾರೆ, ಅದನ್ನೇ ಮುಂದಿನವರು ಕೂಡ ಪ್ರಮಾಣ ಅಂತ ಹೇಳುವಂತಹದ್ದು. ಅದಕ್ಕೋಸ್ಕರ ಕೃಷ್ಣ ಅವತಾರವನ್ನು ಮಾಡಿದಾಗ, ರಾಮ ಅವತಾರವನ್ನು ಮಾಡಿದಾಗ ಮನುಷ್ಯ ರೀತಿಯಾಗಿರ್ತಕ್ಕಂತಹ ಗುಣಧರ್ಮಗಳನ್ನು, ಮನುಷ್ಯ ರೀತಿಯಾಗಿರ್ತಕ್ಕಂತಹ ಒಂದಷ್ಟು ಪ್ರವೃತ್ತಿಗಳನ್ನು ಮಾಡಿದ್ದಾನೆ ತೋರಿಸ್ತಾನೆ. ಇದನ್ನು ಯಾಕೆ ಅಂತ ಕೇಳಿದ್ರೆ, ಮಮವರ್ತ್ಮಾನುವರ್ತಂತೆ ಮನುಷ್ಯಾ ಪಾರ್ಥಧರ್ಮಶಃ, ಒಂದು ಅತಂತ್ರಿತ ಆಲಸ್ಯದಿಂದಾಗಿ ಅವರೆಲ್ಲರೂ ಕೂಡ ಆ ಕರ್ಮವನ್ನು ಬಿಟ್ಟು ಬಿಡ್ತಾರೆ. ಅಧ್ಯಯನ ಪರಂಪರೆ ಬಿಟ್ಟು ಹೋಗುತ್ತದೆ, ಸಂಧ್ಯಾವಂದನೆ ಪರಂಪರೆ ಬಿಟ್ಟು ಹೋಗುತ್ತದೆ, ದೇವರ ಪೂಜೆಯ ಅಧ್ಯಯನ ಪರಂಪರೆ ಬಿಟ್ಟು ಹೋಗುತ್ತದೆ. ಹೀಗೆ ಎಲ್ಲ ಪರಂಪರೆಗಳು ಕೂಡ ಬಿಟ್ಟು ಹೋಗ್ತಾ ಹೋಗುತ್ತದೆ. ಅದಕ್ಕೋಸ್ಕರ ಉತ್ಸೀದೆಯುರ್ಮೇ ಲೋಕ, ಎಲ್ಲ ಲೋಕದ ಜನರುಗಳು ಎಲ್ಲವನ್ನೂ ಬಿಟ್ಟು ಬಿಡ್ತಾರೆ. ನಕುರಿಯಾನ್ ಕರ್ಮ ಚೇದಹಂ, ನಾನೇ ಕರ್ಮವನ್ನು ಬಿಟ್ಟೆ ಅಂತಾದರೆ ಎಲ್ಲರೂ ಕೂಡ ಕರ್ಮವನ್ನು ಬಿಟ್ಟು ಬಿಡ್ತಾರೆ. ಸಂಕರಸ್ಯ ಕರ್ತಾ ಸ್ಯಾಮ್, ನಾನೇ ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಅವ್ಯವಸ್ಥೆಗೆ ನಾನೇ ಕಾರಣನಾಗ್ತೇನೆ. ಅದಕ್ಕೋಸ್ಕರವಾಗಿ ಭಗವಂತ ಯಾವ ರೀತಿಯಾಗಿ ಮಾಡಿದ್ದಾನೋ ಆ ರೀತಿಯಾಗಿರ್ತಕ್ಕಂಥಷ್ಟು ಭಗವಂತ ಅದ್ಭುತವಾಗಿರ್ತಕ್ಕಂತಹ ಗುಣಗಳನ್ನು ತೋರಿಸಿದ್ದಾನೆ. ಹಾಗೆಂತೇಳಿ ಕೃಷ್ಣದೇವರು 16,108 ಮದುವೆ ಆಗಿದ್ದಾರೆ, ನಾನು ಕೂಡ ಮದುವೆ ಆಗ್ತೇನೆ 16,108 ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ಅದ್ಭುತವಾಗಿರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನು ಕೂಡ ಭಗವಂತ ತೋರಿಸಿದ್ದಾನೆ. ಸಾಮಾನ್ಯವಾಗಿರ್ತಕ್ಕಂಥಷ್ಟು ಗುಣಧರ್ಮಗಳನ್ನು ತೋರಿಸಿದ್ದಾನೆ. ತಾನು ಇತರರಿಗಿಂತ ಭಿನ್ನ ಎಂಬುದಾಗಿ ಕೂಡ ಭಗವಂತ ತೋರಿಸಿಕೊಟ್ಟಿದ್ದಾನೆ. 16,108 ಮದುವೆಯನ್ನು ಸಾಮಾನ್ಯವಾಗಿರ್ತಕ್ಕಂತಹದ್ದು ಸಾಧ್ಯವೇ ಇಲ್ಲ. 8 ಮಂದಿ ಮಹಿಷಿಗಳನ್ನು ಮತ್ತು 16,000 ನರಕಾಸುರದಲ್ಲಿರತಕ್ಕಂತಹ 16,000 ಸ್ತ್ರೀಯರನ್ನು ಅವನು ಮದುವೆಯಾದ. ರಾಮದೇವರು ಅಹಲ್ಯೆಯನ್ನು ಉದ್ಧಾರ ಮಾಡಿದರು, ಅವರ ಶಾಪವನ್ನು ವಿಮೋಚನೆ ಮಾಡಿದರು. ಅದಾದ ಮೇಲೆ ರಾವಣ ಕುಂಭಕರ್ಣಾದಿಗಳ ಹನನವನ್ನು ಮಾಡಿದರು. ಇದೆಲ್ಲವೂ ಕೂಡ ಭಗವಂತನಲ್ಲಿ ಅದ್ಭುತವಾಗಿರತಕ್ಕಂತಹದ್ದು. ಆದರೆ ಸಾಮಾನ್ಯವಾಗಿರತಕ್ಕಂತಹ ಭಗವಂತನಲ್ಲಿ ಅವನು ಅವತಾರವನ್ನು ಮಾಡಿದಾಗ ಭಗವಂತ ನಮಗೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಭಗವಂತ ತನ್ನ ಗುಣಧರ್ಮಗಳನ್ನು ತೋರಿಸಿದ್ದಾನೆ ಎಂಬುದನ್ನು ಹೇಳ್ತಾರೆ. ಹೀಗೆ ಆರಾಧನೆ ಮಾಡಬೇಕು, ಅವನನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡುವ ಮೂಲಕವಾಗಿ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅದರಲ್ಲಿ ಅದನ್ನು
ಬಿಡಬಾರದು ಅಂತ ಹೇಳಿಕೊಂಡು ಆರಾಧನೆ ಮಾಡಬೇಕು. ಹೇಗೆ ಮಾಡಬೇಕು? ನಿಜ ಪರಿವಾರ ಸಹಿತ. ಭಗವಂತ ಯಾರ ಜೊತೆಗೆ ಅವತಾರವನ್ನು ಮಾಡ್ತಾನೆ ಕೇಳಿದ್ರೆ ಪರಿವಾರ ಸಹಿತ. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರದ ಏವತು ಪರಿವಾರತೆಯ ಗ್ರಾಹ್ಯ ಅಭಿಹ್ಯೇಯ ಪ್ರಧಾನತಃ. ಅನುವ್ಯಾಖ್ಯಾನದ ಮಾತು ಸದಾಚಾರ ಸ್ಮೃತಿಯ ಮಾತು. ಏನು ಅಂತ ಕೇಳಿದ್ರೆ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರದ ಏವತು. ರಮಾ ಬ್ರಹ್ಮಾದಿಗಳನ್ನು ನೀನು ಹೇಗೆ ಆರಾಧನೆ ಮಾಡಬೇಕು ಅಂತ ಕೇಳಿದ್ರೆ ಪರಿವಾರತೆಯ, ಅವರನ್ನು ಪರಿವಾರತೆಯ ಜ್ಞೇಯ. ಎಲ್ಲರೂ ರಮಾ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಪರಿವಾರತೆಯ. ಭಗವಂತನ ಪರಿವಾರ ಯಾವುದು ಅಂತ ಕೇಳಿದ್ರೆ ರಾಜರಾಜೇಶ್ವರ ತೀರ್ಥರು ತಮ್ಮ ಮಂಗಲಾಷ್ಟಕದಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಒಳ್ಳೆಯ ನಮಗೆ ಭಗವಂತನ ಪರಿವಾರವನ್ನು ತೋರಿಸಿಕೊಡ್ತಾರೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥಃ ಪೌತ್ರಃ ಚಂದ್ರವಿಭೂಷಣಃ ಸುರಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾ. ಹೀಗೆ ಭಗವಂತನ ಪರಿವಾರವನ್ನು ಬಹಳ ಅದ್ಭುತವಾಗಿ ಬಹಳ ಒಂದು ವಿಸ್ತೃತವಾಗಿರತಕ್ಕಂತಹ ಪರಿವಾರವನ್ನು ತೋರಿಸಿಕೊಡ್ತಾರೆ. ಅಂತಹ ಭಗವಂತನ ಪರಿವಾರವನ್ನು ಚಿಂತನೆ ಮಾಡಬೇಕು. ಅವರೆಲ್ಲರನ್ನೂ ಕೂಡ ಆರಾಧನೆ ಮಾಡಬೇಕು. ಭಗವಂತ ಹುಟ್ಟುವಾಗಲೂ ಕೂಡ ತನ್ನ ಇಡೀ ಪರಿವಾರವನ್ನು ಇಟ್ಟುಕೊಂಡು ಭಗವಂತ ಅವತಾರವನ್ನು ಮಾಡ್ತಾನೆ ಎಂಬುದನ್ನು ಹೇಳ್ತಾರೆ. ಹೀಗೆ ಅವನನ್ನು ಚಿಂತನೆ ಮಾಡಿ ಪ್ರಾದುರ್ಭಾವದ್ವಯೇಸ್ಮಿನ್ ಸರ್ವೇಷಾಂ ನಿರ್ಣಯಕೃತ ನೈತಯೋರಕೃತಂ ಕಿಂಚಿತ್ ಶುಭಂ ವಾ ಇತಿ ವಾ ಶುಭಂ. ಭಗವಂತನ ಈತರನಾಗಿ ನಾವು ಆರಾಧನೆ ಮಾಡಬೇಕು. ಅವನ ಆರಾಧನೆಯನ್ನು ನಾವು ಬಿಡಬಾರದು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಡ್ತಾರೆ. ಹೀಗೆ ಅವನನ್ನು ಆರಾಧನೆ ಮಾಡಿ ಭಗವಂತನ ಒಂದು ದೊಡ್ಡ ಕಾರ್ಯಕಾರಣ ರೂಪ, ಒಂದು ಕಾರ್ಯ ಒಂದು ಕಾರಣ ಅಂತ. ಯಾವುದು ಏನು ಕಾರ್ಯಕಾರಣಗಳು ಅಂತ ಹೇಳಿದ್ರೆ, ಉದಾಹರಣೆಗೆ ಕಾರ್ಯ ಘಟ, ಒಂದು ಮಣ್ಣಿನ ಘಟ. ಮಣ್ಣಿನ ಘಟ ಎಂಬುದು ಕಾರ್ಯ. ಅದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ದಂಡ, ಚಕ್ರ, ಮಣ್ಣು ಇದೆಲ್ಲವೂ ಕೂಡ ಕಾರಣವೇ. ಒಂದು ನೇರ ಕಾರಣ, ಮಣ್ಣು ಎಂಬುದು ನೇರ ಕಾರಣ. ಮಣ್ಣಿಲ್ಲದಿದ್ದರೆ ಘಟ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮಣ್ಣಿನ ಮಡಕೆ ಆಗಬೇಕು ಅಂತಾದರೆ ಮಣ್ಣು ಎಂಬುದು ರಾ ಮೆಟೀರಿಯಲ್, ಮಣ್ಣು ಬೇಕು. ಮಣ್ಣಿನ ಮೂಲಕವಾಗಿ ಮಣ್ಣನ್ನು ಆ ಕುಲಾಲ ಅವನು ಯಾವುದೋ ಒಂದು ಪ್ರಮಾಣದಿಂದಾಗಿ ಆ ಕುಲಾಲ ಏನು ಮಾಡ್ತಾನೆ, ದಂಡವನ್ನು ತರ್ತಾನೆ, ಚಕ್ರವನ್ನು ತರ್ತಾನೆ, ಆ ಸಮಪ್ರಮಾಣವಾಗಿರತಕ್ಕಂತಹ ನೀರನ್ನು ಬೆರೆಸ್ತಾನೆ. ನೀರನ್ನು ಬೆರೆಸಿ ಅದನ್ನು ಆ ದಂಡದಲ್ಲಿಟ್ಟು ಅದಕ್ಕೆ ಯೋಗ್ಯವಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ತಿರುಗಿಸ್ತಾನೆ. ತಿರುಗಿಸಿದಾಗ ದಂಡ ತಿರುಗಿದಾಗ, ಚಕ್ರ ತಿರುಗಿದಾಗ ಆ ದಂಡ ಒಂದು ಘಟವನ್ನು ಉಂಟು ಮಾಡ್ತದೆ, ನಿರ್ಮಾಣ ಮಾಡ್ತದೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತ ಏನಾಗಿದ್ದಾನೆ ಕೇಳಿದರೆ ಕಾರ್ಯಕಾರಣ ರೂಪಗಳನ್ನು ಹೇಳ್ತಾರೆ. ಏನು ಕಾರ್ಯ, ಯಾವುದು ಕಾರಣ ಅಂತ ಕೇಳಿದ್ರೆ ಕಾರಣಾಕ್ವಯ, ಪ್ರಕೃತಿಯೊಳಗಿದ್ದಾರಧಿಕ 18 ತತ್ವಗಳ ತಾರ್ಜಿಸಿ ತದ್ರೂಪದನ್ನಾಮಗಳನ್ನೇ ಧರಿಸಿ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತ ಜಲಗಳಲ್ಲಿ ಪ್ರತಿದಿನದಿ. ಭಗವಂತ ಇಂತಹ ಕರುಣಾನು ಅಂತ ಹೇಳಿದ್ರೆ ಹೇಳ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹದ್ದನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಕಾರಣಾಕ್ವಯ, ಭಗವಂತ ಕಾರಣನಾಗಿದ್ದಾನೆ. ಕಾರಣಾಕ್ವಯನಾಗಿ ಇಡೀ ಜಗತ್ತಿಗೆ ಕಾರಣ ಯಾರು? ಭಗವಂತ. ಕಾರಣಾಕ್ವಯ, ಕಾರಣ ಎಂಬಂತಹ ಹೆಸರಿನಿಂದ ಹೇಳಲ್ಪಡುವವನಾಗಿ ಕಾರಣಾಕ್ವಯ, ಪ್ರಕೃತಿಯೊಳಗಿದ್ದಾರಧಿಕ, ಪ್ರಕೃತಿಯೊಳಗೆ ಮುಖ್ಯವಾಗಿ ವಿಸ್ತಾರವಾಗುವುದು ಎಲ್ಲಿಂದ ಅಂತ ಕೇಳಿದ್ರೆ ಪ್ರಕೃತಿಯಿಂದ. ಮೂಲ ಪ್ರಕೃತಿಯಿಂದ ಪ್ರಕೃತಿತ್ವದಿಂದಾಗಿ ಇಡೀ ಅಹಂಕಾರತ್ವ, ಮನಿತತ್ವ, ಮನಸ್ತತ್ವ ಹೀಗೆ ವಿಸ್ತೃತವಾಗಿರದೆ ಅದನ್ನು ಬೆಳೀತಾ ಹೋಗುವಂತಹದ್ದು. ಕಾರಣಾಕ್ವಯ, ಪ್ರಕೃತಿಯೊಳಗಿದ್ದಾರಧಿಕ, ಏನಾಗಿದ್ದಾನೆ 6 ಅಧಿಕ 18 ಅಂದರೆ
ಭಗವಂತ 18 ಕೂಡಿಸು 6 24 ರೂಪಗಳಿಂದ ಭಗವಂತ ಅಲ್ಲಿರ್ತಾನೆ. 24 ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿ ತದ್ರೂಪ ತನ್ನಾಮಗಳನ್ನು ಧರಿಸಿ ಭಗವಂತ ತದ್ರೂಪನೂ ಆಗಿದ್ದಾನೆ, ತನ್ನಾಮಗಳನ್ನು ಧಾರಣೆ ಮಾಡ್ತಾನೆ. ರೂಪ ನಾಮ ಭಗವಂತನಲ್ಲಿ ಆ ರೂಪಗಳನ್ನು ತಾನು ಧಾರಣೆ ಮಾಡ್ತಾನೆ. ಅದೇ ರೀತಿಯಾಗಿ ಆ ನಾಮಗಳನ್ನು ಭಗವಂತನೇ ಎಲ್ಲದರೊಳಗೆ ತಾನು ಪ್ರವೇಶವನ್ನು ಮಾಡಿ ರೂಪ ನಾಮ ಇದೆರಡಕ್ಕೂ ಕೂಡ ತಾನು ಮುಖ್ಯನಾಗಿರ್ತಾನೆ. ತದ್ರೂಪ ತನ್ನಾಮಗಳನ್ನು ಧರಿಸಿ ಏನಾಗಿದ್ದಾನೆ, ನೀರಜ ಭವಾಂಡವನ್ನು ನಿರ್ಮಿಸಿ ಇಡೀ ಜಗತ್ತನ್ನು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಮತ್ತೆ ಕಾರುಣಿಕ ಕಾರ್ಯಾಖ್ಯ ರೂಪದಿ ತಾನು ಆ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ. ಕಾರ್ಯರೂಪದಿಂದಾಗಿ ತಾನಿರ್ತಾನೆ, ಇದ್ದುಕೊಂಡು ಇಡೀ ಇದರಲ್ಲಿ ತಾನಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಭಗವಂತನನ್ನು 24 ತತ್ವಗಳಲ್ಲಿ ನಾವು ಆರಾಧನೆ ಮಾಡಬೇಕು ಅಂತ. ಇದೆಲ್ಲ ತಾತ್ವಿಕ ರೂಪವಾಗಿರ್ತಕ್ಕಂಥವು. ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಭಗವಂತ ಇರ್ತಾನೆ. ಆ ಎಲ್ಲ ತತ್ವಗಳಲ್ಲಿ ತಾನು ಇದ್ದುಕೊಂಡು ಭಗವಂತ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡ್ತಾನೆ. ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಆ ನಿರ್ಮಾಣಕ್ಕೆ ಏನಾಗಿದ್ದಾನೆ, ಕಾರ್ಯ ಅಂದರೆ ಏನಾಯ್ತೀಗ, ಯಾವುದು ಇದೆಯೋ ಅದು ಕಾರಣ. ಯಾವುದು ಹುಟ್ಟಲಿಕ್ಕೆ ಜಗತ್ತು ಹುಟ್ಟಿದೆ, ಜಗತ್ತಿಗೆ ಜಗತ್ತು ಕಾರ್ಯ, ಅಲ್ಲಿ ಕಾರಣವಾಗಿರ್ತಕ್ಕಂತಹದ್ದು ಭಗವಂತನಿರ್ತಾನೆ. ಹೀಗೆ ಭಗವಂತ ಅಲ್ಲಿತ್ತುಕೊಂಡು ಕಾರ್ಯರೂಪದಿಂದಾಗಿ ಇದ್ದುಕೊಂಡು ಎಲ್ಲ ಅಹಿತಾಚಲ ಪ್ರತಿಮೆ ಮತ್ತು ಎಲ್ಲ ಕಡೆಗಳಲ್ಲೂ, ಪ್ರತಿಮೆಯಲ್ಲಿ, ಬೆಟ್ಟಗಳಲ್ಲಿ, ಪ್ರಕೃತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ತಾನಿರ್ತಾನೆ ಎಂಬುದನ್ನು ಹೇಳ್ತಾರೆ. ಹೀಗೆ ಅವನನ್ನು ಚಿಂತನೆ ನಡೆಸಬೇಕು. ಆ ಚಿಂತನೆಯನ್ನು ನಡೆಸುವ ಮೂಲಕವಾಗಿ ಅನ್ಯತ್ರ ಪೂರ್ಯತೆ ಕ್ವಾಪಿ ತಸ್ಮಾದತ್ರೈವ ನಿರ್ಣಯ ಪಶ್ಚಾತ್ತನತ್ವಾತ್ ಕೃಷ್ಣಸ್ಯ ವೈಶತ್ವಾತ್ ವಿನತನಯ ಪ್ರಾದುರ್ಭಾವಂ ತಸ್ಮಾತ್ ಗೃಹೀತ್ವಾಂ ಕರ್ತಂ ಕೃತಂ. ಭಗವಂತನ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ರೂಪಗಳು, ಆ ಎಲ್ಲ ರೂಪಗಳನ್ನು 18 ಕೂಡಿಸು 6 24 ರೂಪಗಳಲ್ಲಿ ಭಗವಂತನನ್ನು ಚಿಂತನೆ ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಅವನನ್ನು ಚಿಂತನೆ ನಡೆಸಬೇಕು. ಚಿಂತನೆ ನಡೆಸುವ ಮೂಲಕವಾಗಿ ಯೋಗ್ಯವಾಗಿರತಕ್ಕಂತಹ ಗತಿ ಯಾವುದು ಅಂತ ಕೇಳಿದ್ರೆ, ಭಗವಂತ ಎಲ್ಲ ಕಾರಣಾನ್ವಯ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜಾಹಿತಾಚರಗಳಲ್ಲಿ ಪ್ರತಿದಿನದಿ. ಕಾರುಣಿಕ ಕಾರ್ಯಾಖ್ಯ ಭಗವಂತನಿಗೆ ಪರಮ ಕಾರುಣಿಕ ಅಂತ ಅವನನ್ನು ಹೇಳ್ತಾರೆ. ಭಗವಂತನಿಗೆ ಕಾರುಣ್ಯ ಎಂಬುದು ಅಧಿಕವಾಗಿದೆ. ಅದು ಎಷ್ಟು ಆಗಿದೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿರತಕ್ಕಂತಹದ್ದಲ್ಲ. ಅಂತಹ ಪರಮ ಕಾರುಣಿಕನಾಗಿರ್ತಕ್ಕಂತಹ ಭಗವಂತ ಎಲ್ಲರ ಒಳಗಡೆದುಕೊಂಡು ತಾನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ರೂಪಗಳನ್ನು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅನುಗ್ರಹಗಳನ್ನು ಭಗವಂತ ಮಾಡ್ತಾನೆ, ನಡೆಸ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅವನನ್ನು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಮಾಡಿ ಮುಂದೆ ಭಗವಂತನ ಒಂದಷ್ಟು ದೇಹಗಳಲ್ಲಿ ಅಂಶಗಳಲ್ಲಿ ಭಗವಂತ ಯಾವ ರೀತಿಯಾಗಿರ್ತಾನೆ, ಆ ಅಂಶಗಳಲ್ಲಿ ಭಗವಂತ ಇದ್ದುಕೊಂಡು ಯಾವ ರೀತಿಯಾಗಿ ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು ಜಗನ್ನಾಥದಾಸರು ಅದನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲರ ಅಂತರ್ಯಾಮಿ ರೂಪದಲ್ಲಿ ಅಂಶಿ ರೂಪ, ಮತ್ತು ದೇಹೇಂದ್ರಿಯಗಳಲ್ಲಿರತಕ್ಕಂತಹ ರೂಪ ಅಂಶರೂಪ. ಹೀಗೆ ಅಂಶ ಒಂದು ಕಡೆಯಲ್ಲಿ ಅಂಶಿ, ಒಂದು ಕಡೆಗಳಲ್ಲಿ ಅಂಶನಾಮಕನಾಗಿ ಭಗವಂತ ತನಿರ್ತಾನೆ. ಆ ಇರುವಂತಹ ರೂಪಗಳ ವಿಸ್ತೃತವಾದಂತಹ ವ್ಯಾಪಾರವನ್ನು, ವಿಸ್ತೃತವಾದಂತಹ ಭಗವಂತನ ಮಹಿಮೆಯನ್ನು ಜಗನ್ನಾಥದಾಸರು ಹೇಳ್ತಾರೆ. ಜೀವರಂತರ್ಯಾಮಿ ಅಂಶಿ ಕಳೇವರಗಳಿದ್ದ ಇಂದ್ರಿಯಗಳಲ್ಲಿ ತಾ ವಿಹಾರವಗೈವ ತರುದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವಮಾನವ ದೇವರಿಗೆ ದಾನವರಿಗೆ ಅವರತ ಸುಧಾಪ ಸಖ. ಭಗವಂತನಿಗೆ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ತಾನು ಅನುಗ್ರಹವನ್ನು ಮಾಡ್ತಾನೆ ಅಂತ.
ಏನು ಕೊಡ್ತಾನೆ ಅಂತ ಕೇಳಿದ್ರೆ ಅವರವರ ಯೋಗ್ಯತೆಗೆ ಅನುಸಾರವಾಗಿಯೇ ಅವರಿಗೆ ಸುಖವನ್ನೂ ಕೊಡ್ತಾನೆ, ಕಷ್ಟವನ್ನೂ ಕೊಡ್ತಾನೆ. ಯಾವುದು ಅಂತ ಕೇಳಿದ್ರೆ ಅವರವರದ್ದು ಏನು ಪಡ್ಕೊಂಡಿದ್ದಾರೋ ಅದನ್ನು ಭಗವಂತ ಅವರಿಗೆ ಕೊಡ್ತಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.